ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಸ್ಪೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 30 ಜನವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈಗ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷಗಳ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಇಲ್ಲಿರ್ತಕ್ಕಂಥ ಪೇಮೆಂಟ್ ಐಡಿಗಳಿಗೆ ಪೇಮೆಂಟ್ ಅನ್ನ ಮಾಡಿ, 90 ರೂಪಾಯಿಗಳ ಪೇಮೆಂಟ್ ಅನ್ನ ಮಾಡಿ, ಇಮೇಲ್ ಐಡಿಗೆ ಅದರ ಸ್ಕ್ರೀನ್ ಶಾಟ್ ನ ಕಳಿಸಿ ನಿಮಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ. ಭಾರತವು ಯಾವ ದೇಶದೊಂದಿಗೆ ಮಿಲಿಟರಿ ವ್ಯಾಯಾಮವಾದ ಸದಾ ತಾನ್ಸೆಕ್ ಅನ್ನು ಪ್ರಾರಂಭಿಸಲಿದೆ? ಸೌದಿ ಅರೇಬಿಯಾ, ಫ್ರಾನ್ಸ್, ಯುಎಇ, ಹಂಗೇರಿ. ಪ್ರಶ್ನೆಗೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಭಾರತ ಮತ್ತು ಸೌದಿ ಅರೇಬಿಯಾ ಸೇನೆಗಳ ನಡುವೆ ಉದ್ಘಾಟನಾ ಜಂಟಿ ಮಿಲಿಟರಿ ವ್ಯಾಯಾಮ ಇದೆ. ಮೊದಲನೇ ಬಾರಿಗೆ ಪ್ರಾರಂಭ ಆಗ್ತಾ ಇದೆ. ಸದಾ ತಾನ್ಸೆಕ್ ಅಂತ ಇದರ ಹೆಸರು. ಇದು ರಾಜಸ್ಥಾನದಲ್ಲಿ ಪ್ರಾರಂಭವಾಗ್ತಾ ಇದೆ. ಭಾರತ ಮತ್ತು ಸೌದಿ ಅರೇಬಿಯಾ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಗಮನಾರ್ಹ ಏರಿಕೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಜನವರಿ 29ರಿಂದ ಫೆಬ್ರವರಿ 10, 2024ರವರೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದ್ದು, ಸದಾ ತಾನ್ಸೆಕ್ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಬೆಳೆಯುತ್ತಿರುವಂತಹ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಸಾರುವ ಹೆಗ್ಗುರುತಾಗುತ್ತೆ ಅಂತ ಹೇಳಲಾಗಿದೆ. ನೆಕ್ಸ್ಟ್, ಬಿಜೆಪಿ ಬೆಂಬಲದೊಂದಿಗೆ ದಾಖಲೆಯ 9ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದವರು ಯಾರು? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಿತೀಶ್ ಕುಮಾರ್. ಮುಂದೆ ಬರುವ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಮಹತ್ವದ ಘಟನೆಯೊಂದು ನಡೆದಿದ್ದು, ಜನತಾದಳ ಯುನೈಟೆಡ್ ಜೆಡಿಯುನ ಮುಖ್ಯಸ್ಥರಾದ ನಿತೀಶ್ ಕುಮಾರ್ ಅವರು 9ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದಕ್ಕೂ ಮೊದಲು ಮಹಾಗಠಬಂಧನ್ನೊಂದಿಗೆ ಸಂಬಂಧವನ್ನ ಮುರಿದುಕೊಂಡು ಬಿಜೆಪಿಯಿಂದ ಬೆಂಬಲವನ್ನ ಪಡ್ಕೊಂಡಿರ್ತಾರೆ. ಪಾಟ್ನಾದ ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಬಿಹಾರದ ರಾಜ್ಯಪಾಲರಾದ ರಾಜೇಂದ್ರ ಅರ್ಲೇಕರ್ ಅವರು ಅವರಿಗೆ ಮತ್ತೊಮ್ಮೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ನಿತೀಶ್ ಕುಮಾರ್ ಅವರು ತಮ್ಮ ಸಚಿವ ಸಂಪುಟವನ್ನ ವಿಸರ್ಜಿಸಿದ ನಂತರ ಮಹಾಗಠಬಂಧನ್ ಜೊತೆಗಿನ ಸಂಬಂಧವನ್ನ ಕಳೆದುಕೊಂಡು ಬಿಜೆಪಿ ಬೆಂಬಲವನ್ನ ಪಡೆದುಕೊಂಡು ಮತ್ತೊಮ್ಮೆ ಬಿಹಾರದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ವೃತ್ತಪತ್ರಿಕೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜನವರಿ 28, ಜನವರಿ 29, ಜನವರಿ 30, ಜನವರಿ 31. ಸರಿಯಾದ ಉತ್ತರ ಜನವರಿ 28. ಪ್ರತಿ ವರ್ಷ ಜನವರಿ 28ರಂದು ಭಾರತೀಯ ವೃತ್ತಪತ್ರಿಕೆ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ದೇಶದ ಪತ್ರಿಕೋದ್ಯಮದ ಶ್ರೀಮಂತ ಪರಂಪರೆಗೆ ನೀಡುವಂತಹ ಗೌರವವಾಗಿರುತ್ತದೆ. ಇದು ಭಾರತದಲ್ಲಿ ವೃತ್ತಪತ್ರಿಕೆಗಳ ಆರಂಭವನ್ನ ಗುರುತಿಸುತ್ತದೆ. ಜೇಮ್ಸ್ ಅಗಸ್ಟಸ್ ಹಿಕಿ ಅವರು 1780ರಲ್ಲಿ ಮೊದಲನೇ ಮುದ್ರಿತ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಅನ್ನ ಒಂದು ಪರಿಚಯ ಮಾಡಿದಂತ ಐತಿಹಾಸಿಕ ದಿನವನ್ನ ಭಾರತೀಯ ವೃತ್ತಪತ್ರಿಕೆ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಯಾವ ದೇಶ FIH ಹಾಕಿ 5ನೇ ಮಹಿಳಾ ವಿಶ್ವಕಪ್ ಅನ್ನ ಗೆದ್ದಿದೆ? ಉರುಗ್ವೆ, ದಕ್ಷಿಣ ಆಫ್ರಿಕಾ, ಪೋಲೆಂಡ್, ನೆದರ್ಲ್ಯಾಂಡ್. ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಮಸ್ಕತ್ ನಲ್ಲಿ ನಡೆದ ಫೈನಲ್ಸ್ ನಲ್ಲಿ ನೆದರ್ಲ್ಯಾಂಡ್ಸ್ ತಂಡದ ವಿರುದ್ಧ 7-2 ಗೋಲುಗಳ ಅಂತರದಿಂದ ಸೋತ ನಂತರ ಭಾರತ FIH ಹಾಕಿ 5ನೇ ಆವೃತ್ತಿಯ ಮಹಿಳಾ ವಿಶ್ವಕಪ್ ಉದ್ಘಾಟನಾ ಆವೃತ್ತಿಯಲ್ಲಿ ರನ್ನರ್ ಅಪ್ ಆಗಿ ತನ್ನ ಟೂರ್ನಿಯ ಆಟವನ್ನ ಮುಗಿಸಿದೆ. 2 ಗೋಲುಗಳನ್ನ 20ನೇ ನಿಮಿಷದಲ್ಲಿ ಮತ್ತು 23ನೇ ನಿಮಿಷದಲ್ಲಿ 2 ಗೋಲುಗಳನ್ನ ಮಾತ್ರ ಭಾರತ ಗಳಿಸೋಕೆ ಸಾಧ್ಯವಾಯಿತು. ಆದ್ರೆ ಅಂತಿಮವಾಗಿ ಡಚ್ ತಂಡ 7 ಗೋಲ್ಗಳನ್ನ ದಾಖಲಿಸುವ ಮೂಲಕ ಈ ಒಂದು ಟೂರ್ನಮೆಂಟ್ ನ ಚಾಂಪಿಯನ್ ಆಯಿತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಸಿಂಗ್ ಚುನ್ ಬುಗುನ್ ವಿಯೇಜ್ ಕಮ್ಯುನಿಟಿ ರಿಸರ್ಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಸರಿಯಾದ ಉತ್ತರ ಅರುಣಾಚಲ. ಗಣರಾಜ್ಯೋತ್ಸವದ ಪೆರೇಡ್ ನಲ್ಲಿ ಅರುಣಾಚಲ ಪ್ರದೇಶವು ತನ್ನ ಸಿಂಗ್ ಚುಂಗ್ ಬುಗುನ್ ವಿಲೇಜ್ ಕಮ್ಯುನಿಟಿ ರಿಸರ್ವ್ ಅನ್ನು ಇಗ್ಲೈಟ್ ವನ್ಯಜೀವಿ ಅಭಯಾರಣ್ಯದ ಬಳಿ 17 ಚದರ ಕಿಲೋಮೀಟರ್ ಜೀವ ವೈವಿಧ್ಯ ಹಾಟ್ಸ್ಪಾಟ್ ಅಂತ ಹೈಲೈಟ್ ಮಾಡ್ಕೊಂಡಿದೆ. 2017ರಲ್ಲಿ ಸ್ಥಾಪಿತವಾದ ಮೀಸಲು ಬುಗುನ್ ಲಿಯೋಸಿಚ್ಲಾ ಇದನ್ನ ರಕ್ಷಣೆ ಮಾಡುತ್ತೆ. ಇದನ್ನ ಬುಗುನ್ ಸಮುದಾಯದ ಹೆಸರಿನ ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಪಾರಸೀನ್ ಪಕ್ಷಿಯಾಗಿ ಗುರುತಿಸಲಾಗುತ್ತೆ. ಬುಗುನ್ಸ್ ಅನ್ನೋದು ಸುಮಾರು 2,000 ಜನರ ಸ್ಥಳೀಯ ಗುಂಪಾಗಿದ್ದು ಇಗಲೆನ್ಸ್ ಪಕ್ಕದ 12 ಹಳ್ಳಿಗಳಲ್ಲಿದ್ದರೂ ಇವರು ವಾಸ ಮಾಡ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಡೋಂಗ್ರಿ ಜಾನಪದ ನೃತ್ಯ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ? ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ? ಸರಿಯಾದ ಉತ್ತರ ಜಮ್ಮು. ಜಮ್ಮುವಿನ ಡೋಂಗ್ರಿ ಜಾನಪದ ನೃತ್ಯಗಾರ್ತಿ
ರೊಮೆಲೋ ರಾಮ್ ಅವರಿಗೆ ಇತ್ತೀಚೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಡೋಂಗ್ರಿ ಜಾನಪದ ನೃತ್ಯ ಎಂದು ಕರೆಯಲ್ಪಡುವ ಸಾಂಪ್ರದಾಯಿಕ ದುಗ್ಗರ್ ಪ್ರದೇಶದಲ್ಲಿ ನೃತ್ಯದಲ್ಲಿ ರೊಮೆಲೋ ಪರಿಣಿತಿಯನ್ನ ಪಡೆದಿರುತ್ತಾರೆ. ಪುರುಷರು ಮತ್ತು ಮಹಿಳೆಯರೊಂದಿಗೆ ವೈವಿಧ್ಯತೆಗಳನ್ನು ಒಳಗೊಂಡಂತೆ ಡೋಂಗ್ರಾ ಜಾನಪದ ನೃತ್ಯಗಳು ಜಮ್ಮುವಿನಲ್ಲಿ ಪೂಜೆ ಸಮಾರಂಭಗಳು ಮತ್ತು ಆಚರಣೆಯ ಕಾಲಕ್ಷೇಪವಾಗಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನ ಅಲಂಕರಿಸಿದ ಮೊದಲ ಮಹಿಳೆ ಯಾರು? ಪ್ರೀತಿ ರಜಾಕ್, ರಾಮೇಶ್ವರಿ ಕುಮಾರಿ, ಮನಿಷಾ ಕೀರ್, ಶ್ರೇಯಸಿ ಸಿಂಗ್. ಸರಿಯಾದ ಉತ್ತರ ಪ್ರೀತಿ ರಜಾಕ್. ಚಾಂಪಿಯನ್ ಟ್ರ್ಯಾಪ್ ಶೂಟರ್ ಪ್ರೀತಿ ರಜಾಕ್ ಅವರು ಹವಾಲ್ದಾರ್ನಿಂದ ಬಡ್ತಿ ಪಡೆದ ಸೇನೆಯ ಮೊದಲ ಮಹಿಳಾ ಸುಬೇದಾರ್ ಆಗಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಸೇನೆಯು ಇತ್ತೀಚೆಗೆ ಕಾರ್ಪ್ಸ್ ಆಫ್ ಮಿಲಿಟರಿ ಪೊಲೀಸ್ ನಲ್ಲಿ ಮಹಿಳೆಯರಿಗೆ ಸೈನಿಕ ಶ್ರೇಣಿಯನ್ನ ತೆರೆದಿರುವುದರಿಂದ ಅದರಲ್ಲಿ ಇದು ಅತಿ ದೊಡ್ಡ ಮೈಲುಗಲ್ಲು ಅಂತ ಹೇಳಲಾಗ್ತಾ ಇದೆ. ಶೂಟಿಂಗ್ ನಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟು ಸುಬೇದಾರ್ ರಜಾಕ್ ಅವರು 2022ರಲ್ಲಿ ಟ್ರ್ಯಾಪ್ ಶೂಟಿಂಗ್ ಪರಾಕ್ರಮದ ಆಧಾರದ ಮೇಲೆ ಸೇನೆಯನ್ನ ಸೇರಿದ್ರು. ಇತ್ತೀಚೆಗೆ ಭಾರತವು ಯಾವ ದೇಶವನ್ನ ಮೀರಿಸಿ ಜಾಗತಿಕವಾಗಿ 4ನೇ ಅತಿ ದೊಡ್ಡ ಈಕ್ವಿಟಿ ಮಾರುಕಟ್ಟೆಯಾಗಿದೆ? ಸರಿಯಾದ ಉತ್ತರ ಹಾಂಗ್ಕಾಂಗ್ ದೇಶವನ್ನ ಮೀರಿಸಿ ಭಾರತ 4ನೇ ವಿಶ್ವದ ಅತಿ ದೊಡ್ಡ ಈಕ್ವಿಟಿ ಮಾರುಕಟ್ಟೆಯಾಗಿ ಬಂದಿದೆ. ಒಟ್ಟು ಮಾರುಕಟ್ಟೆಯ ಮೌಲ್ಯ 4.33 ಟ್ರಿಲಿಯನ್ ಡಾಲರ್ಗಳಾಗಿರ್ತದೆ. ಹಾಂಗ್ಕಾಂಗ್ದು 4.29 ಟ್ರಿಲಿಯನ್ ಡಾಲರ್ಗಳಾಗಿರ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ಜಾಗತಿಕ ಪ್ರಮುಖ ಷೇರು ಮಾರುಕಟ್ಟೆಗಳು ಅಗ್ರಸ್ಥಾನದಲ್ಲಿರೋದು ಅಮೆರಿಕ, ಅದರ ನಂತರ ಸ್ಥಾನದಲ್ಲಿರೋದು ಚೀನಾ, ಅದರ ನಂತರ ಸ್ಥಾನದಲ್ಲಿ ಜಪಾನ್ ಇದೆ. 4ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇತ್ತು. ಹಾಂಗ್ಕಾಂಗ್ನ ಜಾಗವನ್ನ ಭಾರತ ಇವಾಗ ಪಡ್ಕೊಂಡಿದೆ. ಹಾಂಗ್ಕಾಂಗ್ 5ನೇ ಸ್ಥಾನಕ್ಕೆ ಕುಸಿದಿದೆ. ಈ ಮೈಲಿಗಲ್ಲು ಜಾಗತಿಕ ಹಣಕಾಸು ಕ್ಷೇತ್ರದಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯ ಬಗ್ಗೆ ಹೇಳುತ್ತೆ. ಇದು ದೃಢವಾದ ಜಿಡಿಪಿ, ರಾಜಕೀಯ ಸ್ಥಿರತೆ, ವಿದೇಶಿ ಹೂಡಿಕೆಗಳು ಇವೆಲ್ಲವನ್ನ ಕೂಡ ನಮ್ಮ ದೇಶದ ಬಗ್ಗೆ ತಿಳಿಸ್ಕೊಡುತ್ತೆ. ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯದ 44ನೇ ಅಖಿಲ ಭಾರತ ಅಪರಾಧ ಶಾಸ್ತ್ರ ಸಮ್ಮೇಳನ ಎಲ್ಲಿ ನಡೆಯಿತು? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಗಾಂಧಿನಗರ. ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರದಲ್ಲಿರುವ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 5ನೇ ಅಂತಾರಾಷ್ಟ್ರೀಯ ಮತ್ತು 44ನೇ ಅಖಿಲ ಭಾರತ ಅಪರಾಧ ಶಾಸ್ತ್ರ ಸಮ್ಮೇಳನವನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅಪರಾಧ ತಡೆಗಟ್ಟುವಲ್ಲಿ ಬಿಹೇವಿಯರಲ್ ಸೈನ್ಸ್ ಪಾತ್ರವನ್ನ ಒತ್ತಿ ಹೇಳುತ್ತಾ ಅವರು ಸಾಮರ್ಥ್ಯ ನಿರ್ವಹಣೆಗಾಗಿ ಡಿಜಿಟಲ್ ಫೋರೆನ್ಸಿಕ್ಸ್ ಎಕ್ಸಲೆನ್ಸ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿದ್ರು ಮತ್ತು ದೃಢವಾದ ಆಡಳಿತ ಮತ್ತು ನ್ಯಾಯಾಂಗದ ಜೊತೆ ಅದರ ಪ್ರಾಮುಖ್ಯತೆಯ ಬಗ್ಗೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಲೈಕ್ನ ಟಾರ್ಗೆಟ್ 100 ಆಗಿರುತ್ತೆ. 100 ಲೈಕ್ಗಳನ್ನ ಕಂಪ್ಲೀಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದ.